ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಿನಿ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನೇನು ತೋರಿಸ್ತಿದ್ದೀನಿ ಅಂದರೆ ಗುರುಪೌರ್ಣಮಿ ದಿನ ರಾಯರಿಂದ ಪ್ರಸಾದ ಆಗಿತ್ತು. ಇದು ಒಂದು ಬ್ಲೆಸ್ಸಿಂಗ್ ಅಂತ ಏನಕ್ಕೆ ಅಂದ್ಕೊಂಡೆ ನಾನು ಅನ್ನೋದಾದರೆ, ಇವತ್ತು ರೋಟ್ರಿ ಕ್ಲಬ್ಬಲ್ಲಿ ಒಂದು ರೋಟ್ರಿ ಇನ್ಸ್ಟಾಲೇಷನ್ ಫಂಕ್ಷನ್ ಇತ್ತು. ನ್ಯೂ ಪ್ರೆಸಿಡೆಂಟ್ನ ಆಪ್ಟ್ ಮಾಡುವಂತಹದ್ದು. ಅಲ್ಲಿ ಒಂದು ಲಕ್ಕಿ ಡಿಪ್ ಇತ್ತು. ಆ ಲಕ್ಕಿ ಡಿಪ್ಪಲ್ಲಿ ನಮ್ಮ ಅಮ್ಮಂಗೆ ಒಂದು ಪ್ರೈಸ್ ಬಂತು. ಸೊ ಏನಪ್ಪ ಇದು ಸ್ಟೋರಿ ಅಂತ ಅಂದರೆ, ಯೂಶ್ವಲಿ ಮಮ್ಮಿ ಹೇಳ್ತಿರ್ತಾರೆ ನನಗೆ ಲಕ್ಕಿ ಡಿಪ್ಪಲ್ಲೆಲ್ಲ ನನಗೆ ಲಕ್ ಇಲ್ಲ, ಬರೋದೇ ಇಲ್ಲ ನನಗೆ ಅಂತ. ಸೊ ಯಾರ್ಯಾರು ಅಲ್ಲಿ ರೊಟೋರಿಯನ್ಸ್ ಇರ್ತಾರೋ ಆ ರೊಟೇರಿಯನ್ಸ್ ಎಲ್ಲ ಫಸ್ಟ್ 10 ಮೆಂಬರ್ಸ್ ಕಪಲಾಗಿ ಯಾರು ಬೇಗ ಬಂದಿರ್ತಾರೋ ಅವ್ರನ್ನ ಹೆಸರೆಲ್ಲ ಡಿಪ್ಪಲ್ಲಿ ಹಾಕಿ ಅದನ್ನು ಡಿಪ್ಪಲ್ಲಿ ತೆಗ್ದಾಗ ಯಾರ ಹೆಸರು ಬರುತ್ತೋ ಅವ್ರಿಗೆ ಒಂದು ಸೀರೆನ ಗಿಫ್ಟ್ ಕೊಡೋದು ಅಂತ ಫಸ್ಟ್ ಟೈಮ್ ಈ ವರ್ಷದಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ರು. ಸೊ ಅಲ್ಲಿ ಡಿಪ್ ತೆಗಿಯೋಕ್ಕೂ ಮುಂಚೆ ನಾನು ರಾಯರೇ, ನಮ್ಮಮ್ಮ ಯಾವಾಗಲೂ ಹಿಂಗೆ ಅಂದಿರ್ತಾರೆ, ನೋಡಿ ರಾಯರೇ ಒಂಚೂರು ನಮ್ಮಮ್ಮಂಗೆ ಕೊಟ್ಬಿಡಿ ಅಂತ ನಾನೊಂದು ನೋಟಲ್ಲಿ ಕೇಳಿಕೊಂಡೆ. ಸೊ ಅಲ್ಲಿ ಹಂಗೆ ರಾಯರು ತಕ್ಕಂಗೆ ಕೇಳಿದ ತಕ್ಷಣ ಕೊಟ್ಟಿದ್ದಾರೆ. ನಾನು ಇದ್ದೀನಿ ಅಂತ ತೋರ್ಸೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ನನಗನ್ನಿಸ್ತು. ಸೊ ನಮ್ಮಮ್ಮಂಗೆ ಲಕ್ಕಿ ಡಿಪ್ಪಲ್ಲಿ ಸೀರೆ ಬಂತು. ಒಂದು ಖುಷಿ ವಿಚಾರ, ನನಗೊಂದು ಹ್ಯಾಪಿನೆಸ್ಸು. ನಿನ್ನೆ ಗುರುಪೌರ್ಣಮಿ ದಿನ ಪೂರ್ತಿ ಎಲ್ಲರಿಗೂ ಹೇಳಿ ಖುಷಿಪಟ್ಟು ಸಂಭ್ರಮ ಪಟ್ಟಿದ್ದೇನೆ. ಸೊ ಒಂದು ಸ್ಯಾರಿನ ಅವರು ಗಿಫ್ಟಾಗಿ ಕೊಟ್ಟಿದ್ದಾರೆ. ಆ ಸ್ಯಾರಿ ಏನು ಅಂತ ಓಪನ್ ಮಾಡೋದೇನೆ ಈ ವ್ಲಾಗಲ್ಲಿ ತೋರಿಸೋಣ, ನಮ್ಮ ಖುಷಿನ ಹೇಳ್ಕೊಳ್ಳೋಣ. ರಾಯರಿದ್ದಾರೆ ಅನ್ನೋ ಎಕ್ಸಾಂಪಲ್ ಹೇಳೋಣ ಅಂತ ಅನ್ನಿಸ್ತು, ಅದಕ್ಕೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನಾನು ಅಲ್ಲಿ ಕಾನ್ವರ್ಸೇಟ್ ಮಾಡ್ತಾ ಒಂದು ವ್ಲಾಗ್ನ ಮಾಡ್ಕೊಂಡಿದ್ದೆ. ಸೊ ಎಲ್ಲರದ್ದು ಒಪಿನಿಯನ್ ಕೇಳ್ತಿದ್ದೆ, ಯಾವ ಕಲರ್ ಬಂದಿರ್ಬೋದು, ನಿಮ್ಮ ಗೆಸ್ ಏನು ಅಂತ ಕೇಳ್ತಿದ್ದೆ. ಸೊ ಆ ಗೆಸ್ಸಲ್ಲಿ ನಮ್ಮ ಡ್ಯಾಡಿ ಪಿಂಕ್ ಹೇಳಿದ್ರು, ನಮ್ಮ ಅಕ್ಕ ಬ್ಲೂ ಹೇಳಿದ್ಲು. ಸೊ ಅದೆರಡು ಕಾಂಬಿನೇಷನ್ ಸೇರಿ ಬಂದಿತ್ತು. ಸೊ ಅವರಿಬ್ಬರು ಗೆದ್ದರು ಅಂತ ಅಂದ್ಬಿಟ್ಟು ಈ ಸ್ಯಾರಿನ ನೋಡಿದೆ. ಒಂದು ಬ್ಯೂಟಿಫುಲ್ ಸ್ಯಾರಿ ಬಂದಿತ್ತು. ಸೊ ನಮ್ಮ ಅಮ್ಮಂಗೆ ಹೇಳಿದೆ, ನಾನು ರಾಯರ್ ಬ್ಲೆಸ್ಸಿಂಗ್ ಇದೆ, ಇದನ್ನು ಹಬ್ಬಕ್ಕೆ ಉಟ್ಕೊ ನೀನು ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಆರ್ಗನೈಸೇಷನಲ್ಲಿ ಯಾರು ಇದನ್ನು ಪ್ಲ್ಯಾನ್ ಮಾಡಿದ್ರು ಅವರಿಗೆ ಥ್ಯಾಂಕ್ ಯು ಫಾರ್ ದ ಗಿಫ್ಟ್.